ಗೈಸ್, ಎಲ್ಲರೂ ಏನು ಮಾಡ್ತಿದ್ದೀರಾ, ಹೇಗಿದ್ದೀರಾ? ಓಕೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈಪ್ ಮಾಡಿ. ಥ್ಯಾಂಕ್ ಯು ಗೈಸ್. ಏನಿವತ್ತು ಟೈಮ್ ಎಷ್ಟು ಅಂತ ಅಂದರೆ, ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. 1 ಗಂಟೆ ಹತ್ತತ್ರ ಆಗ್ತಾ ಬಂತು. ಏನಿಲ್ಲ, ಸುಮ್ಮನೆ ಹೀಗೆ ಒಂದು ರೆಸಿಪಿ ಟ್ರೈ ಮಾಡೋಣ ಅಂತ. ಅದನ್ನು ನಾನು ನಾನ್ ವೆಜ್ ಜಾಸ್ತಿ ತಿನ್ನಬೇಕಾದ್ರೆ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಬಿಟ್ಟಿರೋದ್ರಿಂದ ಅದೆಲ್ಲ ಮರ್ತ್ಕೊಂಡಿದ್ದೀನಿ. ಮತ್ತು ಇವತ್ತು ಟ್ರೈ ಮಾಡೋಣ ಅಂತ. ಆ ರೆಸಿಪಿ ಏನು ಅಂತ ಮತ್ತೆ ಹೇಳ್ತೀನಿ. ಸೊ ಗೈಸ್, ಇವತ್ತು ನೀವು ನೋಡ್ಬೋದು, ಇವತ್ತು ಸಹ ಬಿಸಿಲಿದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಹಾಗೆ ಗೈಸ್, ಇಲ್ಲಿ ನಿನ್ನೆ ಮತ್ತೊಂದು ಹಾವು, ಓಕೆನಾ, ಈಚೆ ಸೈಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದಕ್ಕೆ ನನಗೆ ಗೊತ್ತಾಗ್ತಾ ಇದೆ ಅದೊಂದು ಬೆಂಕಿ ಹಾಕಬೇಕು. ಈ ಮಳೆ ಬರ್ತಾ ಇರೋದ್ರಿಂದ ಆಗ್ತಾ ಇಲ್ಲ. ಸೊ ಗೈಸ್, ಏನು ಗೊತ್ತಾ, ಈ ಕಡೆ ಸೈಡ್ ಹಾವು ಜಾಸ್ತಿ ಅಲ್ವಾ, ಎಂಥ ಹಾವು ಅಂತಲೂ ಗೊತ್ತಿಲ್ಲ. ನಾನು ಕೆರೆ ಹಾವೇನೋ ಅಂದ್ಕೊಂಡೆ, ಆದರೆ ಅದು ಕೆರೆ ಹಾವಲ್ಲ ಅನಿಸುತ್ತೆ. ಅದು ಏನು ಮುಖ ಒಂಥರ ಇತ್ತು, ಏನೋ ಗೊತ್ತಿಲ್ಲ ಸರ್. ಗೈಸ್, ನಾನು ಒಂದ್ಸಲ ಈ ಹಾವು ಯಾವ್ಯಾವ ಹಾವಿಗೆ ಈ ಮನುಷ್ಯರಿಗೆಲ್ಲ ಹೆಸರಿಡಲ್ವಾ, ಈಗ ನನಗೆ ನೋಡಿ ನನಗೊಂದು ಹೆಸರಿಟ್ಟಿದ್ದಾರೆ, ಹಾವಿಗೂ ಒಂದು ಹೆಸರಿರುತ್ತಲ್ಲ, ಅವನ್ನೆಲ್ಲ ನೋಡಿದ ತಕ್ಷಣ ಕಂಡುಹಿಡಿಬೇಕು ಗೈಸ್ ನಾನು. ಓಕೆ ಗೈಸ್, ಇವತ್ತು ಬಿಸಿಲಿದೆ, ನೆನ್ನೆನೂ ಬಿಸಿಲಿತ್ತು. ಸೊ ಗೈಸ್, ನಾನಿಲ್ಲಿ ಪಾಟ್ಗಳನ್ನ ತೊಗೊಂಡು ಬಂದಿದ್ದೀನಲ್ಲ, ಅದನ್ನು ಇಲ್ಲಿ ಇಡ್ತೀನಿ ನಾನು. ಗಿಡ ತೊಗೊಬರ್ಬೇಕು. ಫಸ್ಟು ಈ ಸ್ಲಿಪ್ಪರ್ನ ಇಲ್ಲಿಂದ ಗೆಟ್ ಔಟ್ ಮಾಡಬೇಕು, ಆ ಕಡೆ. ಸೊ ಬಂದ ತಕ್ಷಣ ಯಾರಾದರೂ ಅದನ್ನೇ ನೋಡ್ತಾರೆ. ಹಾಗೆ ದೊಡ್ಡ ಮಕ್ಕಳಿಗೆ ಕಾಲ ಹತ್ರ ಒಂದು ಸಣ್ಣ ಕಜ್ಜಿ ಆಗಿದ್ದು, ಅದು ಎಷ್ಟು ದೊಡ್ಡದಾಗಿ ಅದೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಅಂದರೆ ಕಾಲಿಗೆ. ನಾನು ಬಂದಾಗ ತೋರಿಸ್ತೀನಿ ನಿಮಗೆ. ಅದಕ್ಕೆ ನಾನು ಮನೆಯಲ್ಲೇ ಮೆಡಿಷನ್ ಮಾಡ್ತಾ ಇದ್ದೆ, ಅದು ಹೋಗಲಿಲ್ಲ. ಈಗ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಬಂದಮೇಲೆ ನೋಡಬೇಕು ಏನು ಹೇಳಿದ್ರು, ಏನು ಅದು ಗಾಯದ ಹೆಸ್ರೇನು ಅಂತ. ನನಗೂ ಗೊತ್ತಾಗಲಿಲ್ಲ ಏನು ಅಂತ. ಕಿವ ಆಗಿಬಿಟ್ಟು ಹೊರಗಡೆ ಕಿವ ಬರ್ತಾ ಇದೆ. ಅದಕ್ಕೆ ಇವತ್ತು ರಜೆ ಮಾಡಿಸ್ಬಿಟ್ಟೆ, ಬೇಡ ಶಾಲೆಗೆ ಹೋಗೋದು ಇವತ್ತು ಅಂತ. ಯಾಕಂದರೆ ಅದು ನೋವು ಇದೆ, ಅದು ನನ್ನ ಹತ್ರ ಹೇಳ್ಕೊಳ್ತಾ ಇಲ್ಲ ಸರಿಯಾಗಿ. ಸರಿ ಗೈಸ್, ನಾನು ಮಧ್ಯಾಹ್ನ ಅಡುಗೆ ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು, ಮಕ್ಕಳಿರೋ ಮನೆಯಲ್ಲಿ ಇವೆಲ್ಲ ಇದ್ದಿದ್ದೆ ಅಲ್ವಾ ಗೈಸ್. ಸೊ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಇದು ಇಲ್ಲಿರೋದೇ ಹೆಚ್ಚು ಇವತ್ತು, ಯಾಕಂದರೆ ಅಕ್ಕ ಇದ್ದಾಳಲ್ಲ ಅಂತ ತಂಗಿ ಸುಮ್ಮನೆ ಅದನ್ನಲ್ಲಿ ಬಿಟ್ಟು ಅಕ್ಕನ ಜೊತೆ ಆಟ ಆಡ್ತಿದ್ದಾಳೆ. ಇಲ್ಲಾಂದ್ರೆ ಅದೆಲ್ಲ ಇಲ್ಲೇ ಆಲ್ರೆಡಿ ನೀವು ನೋಡ್ಬೋದು. ಓಕೆ ಗೈಸ್, ಮಧ್ಯಾಹ್ನದ ರೆಸಿಪಿ ತೋರಿಸೋಣ. ಸಾರಿ, ಮಾಡಿದ್ದೀನಿ ನಾನು, ಅದನ್ನೇ ನಿಮಗೆ ತೋರಿಸ್ತೀನಿ. ರೈಸ್ ಆಗಿದೆ. ಈ ಕಡೆ ನೀವು ನೋಡ್ಬೋದು, ಏನಿದು ಬೇಳೆ ಸಾಂಬಾರು ನಾನೇ ಮಾಡಿರೋದು, ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಈ ಕಡೆ ಮೊಟ್ಟೆ, ಇದು ಅರ್ಜೆಂಟಿಗೆ ಸುಲಿದ್ಬಿಟ್ಟೆ, ಅದಕ್ಕೆ ಅದು ಓಪನ್ ಆಯಿತು. ಹಾಗೆ ಈ ಕಡೆ ಫ್ರೂಟು. ಇವತ್ತು ಬೆಳಗ್ಗೆ ನನಗೆ ಕೆಲಸ ಇತ್ತಲ್ಲ ಅಂತ ಮಕ್ಕಳಿಗೆ ಫ್ರೂಟ್ಸ್ ಕೊಡೋಕ್ಕಾಗಲಿಲ್ಲ. ಈಗ ಮಧ್ಯಾಹ್ನ ಊಟ ಆದಮೇಲೆ ಅವರಿಗೆ ಫ್ರೂಟ್ಸ್ ಕೊಡಬೇಕು. ಹಾಗೆ ಮನೆ ಇದೆಲ್ಲ ಓಪನ್ ಅಲ್ಲ ಗೈಸ್. ಇಲ್ಲಿ ಜೇಡ ಮೂವಿಗಳನ್ನ ನೋಡ್ತಿರಲ್ಲ, ಹಾರರ್ ಮೂವಿಗಳನ್ನ, ನನ್ನ ಮನೇಲಿ ಜೇಡ ಹೆಂಗೆ ಕಟ್ಕೊಂಡಿರುತ್ತೆ ಅದೇ ಥರ ಬಂದು ಕಟ್ಟುತ್ತೆ. ಇಲ್ಲಿ ಅಷ್ಟು ಬರ್ತವೆ ಇಲ್ಲಿ ಒಳಗಡೆ ಎಲ್ಲ. ಇವತ್ತೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ತುಂಬ ಮೆಸ್ಸಿ ಆಗಿತ್ತು ಇಲ್ಲೆಲ್ಲ. ಅದು ಹಾಕಿರೋದು ನಾನೇ ಗೈಸ್, ಅಲ್ಲ ಕಾಣಿಸ್ತಾ ಇದೆಯಲ್ಲ ಮೂಲೆಯಲ್ಲಿ, ನಾನೇ ಹಾಕಿರೋದು. ಯಾಕೆ ಅಂತಂದರೆ ನಾನು ಪ್ರೆಗ್ನೆಂಟಲ್ಲಿ ಒಂದ್ಸಲ, ಪ್ರೆಗ್ನೆಂಟ್ ಅಲ್ಲ ಡೆಲಿವರಿ ಆಗಿತ್ತು ಅನಿಸುತ್ತೆ, ಅದೇನೋ ಪ್ರೆಗ್ನೆಂಟ್ ಏನೋ ಹಾವುಗಳು ಬರ್ತಾವಂತ ಏನೋ ಸ್ಟೋರಿ ಹೇಳ್ತಾರಲ್ಲ ಗೈಸ್, ಆ ಥರ ಬಂದಿತ್ತು. ಅದಕ್ಕೆ ನಾನು ಆಚೆ ಸೈಡ್ ಹಾಕಿದ್ದೀನಿ. ಈಚೆ ಸೈಡು ನಾನು ಎಲ್ಲ ಫುಲ್ ಹಾಕಿದ್ದೆ, ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಹಾಕಿದ್ದೆ. ಅದು ಗಾಳಿಗೆ ಬಿದ್ದಿದೆ, ಮತ್ತೆ ಹಾಕಬೇಕು ಗೈಸ್, ಯಾಕಂದರೆ ನಂಬಕ್ಕಾಗಲ್ಲ. ಈಚೆ ಸೈಡು ಸಿಕ್ಕಾಪಟ್ಟೆ ಹಾವಲ್ವಾ, ಕೆರೆ ಹಾವು ಬಂದರೆ ಹೋಗ್ಬಿಡುತ್ತೆ, ಅದು ಏನೋ ಇದಲ್ಲ. ಸೊ ಹಾಸ್ಪಿಟಲಿಂದ ಬಂದರು ಗೈಸ್. ಏನು ಹೇಳಿದ್ರು, ಅದೇನು ಹೇಳಿದ್ರು? ಮಾತ್ರೆ? ಹಾಂ, ಅಷ್ಟು ಮಾತ್ರೆ ಕೊಟ್ರಾ?
ಯಾವಾಗಲೂ ನಿಮ್ಮ ಹಸ್ಬೆಂಡ್ ಒಂದೇ ಟಿ ಶರ್ಟಲ್ಲಿ ತೋರಿಸ್ತಿರಲ್ಲ ಅಂತ ಕೇಳಿಬಿಡಿ. 2 ಟಿ ಶರ್ಟ್ ಇದೆ ಅದೇ ಥರನೇ. ಅದಕ್ಕೆ ಅವರು ಒಂದೇ ಟಿ ಶರ್ಟಲ್ಲಿ ಇದ್ದಂಗೆ ಕಾಣುತ್ತೆ. ಏನಂದ್ರು ಗಾಯ ಡೈಲಿ ಬಿಸಿನೀರಾಗ ವಾಶ್ ಮಾಡಿ ಮಲಮ್ ಹಾಕ್ಬೇಕು. ಹೌದಾ? ಅದು ಫಂಗಲ್ ಇನ್ಫೆಕ್ಷನ್. ನೋಡಿ ಗೈಸ್, ಫಂಗಲ್ ಇನ್ಫೆಕ್ಷನ್ ಅಂತೆ. ನೋಡಿ ಗೈಸ್, ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನೋಡಿ ಇದೊಂದಾಗಿದ್ದು ಮೇಲೆ ಇರೋದು ಯಾವ ಥರ ಆಗಿದೆ ಅಂತ, ಯಾವ ಥರ ಆಗಿದೆ ಅಂತ ನೋಡಿ. ಇದೇನು ಅಂತಲೂ ನನಗೆ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಆಗಲಿ ಅಂತ ಇವತ್ತು ಸ್ಕೂಲಿಗೆ ರಜೆ ಹಾಕಿಸಿ. ಏನಾಗಿದ್ದು ಗೊತ್ತಾ? ಇಲ್ಲಿ ನೋಡಿ, ಇದು ಗಾಯ ಉಂಟಾ, ಕೆರ್ಕತೀನಲ್ಲ, ಆಗ ಇದು ಆಗಿರೋದು. ಕೆರ್ಕತೀನಲ್ಲ, ಅವಾಗ ಈ ಥರ ಆಗೋದು ನೋಡಿ. ಅರ್ಥ ಆಯ್ತಾ? ಅಂದರೆ ಹಾಗೆ ಈ ಕಡೆ ನಾನು ಗ್ರೀನ್ ಚಿಲ್ಲಿ ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ನನಗೆ ನೆನಪಿರೋದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚಿಕನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೊಸರನ್ನ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಹಾಗಾಗಿ ಹೇಗಿದ್ರೂ ಮಸಾಲ ಮಾಡ್ಕೊಬೇಕು ಇದಕ್ಕೆ. ಅದ್ರ ಜೊತೆನೇ ಹಾಕಿ ರುಬ್ಕೊಂಡ್ರೆ ಆಗುತ್ತಂತ ತೊಗೊಂಡೆ. ಹಾಗೆ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಈ ಕಡೆ ಈ ಬಾಕ್ಸಲ್ಲಿ ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಇದೆ. ಸೊ ಈ ಬಾಕ್ಸಲ್ಲೆಲ್ಲ ಇದೆ. ನಾನು ಮತ್ತೆ ಹಾಕಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಹಾಗೆ ಈ ಕಡೆ ನಾನು ಬೆಳ್ಳುಳ್ಳಿನ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೆ. ಸೊ ಏನಪ್ಪ ಇದು ಸ್ಪೆಷಲು ಅಂತ ಅಂದರೆ ಗ್ರೀನ್ ಚಿಲ್ಲಿ ಚಿಕನ್. ಬಟ್ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಕಮ್ಮಿ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ 2 ಮಕ್ಕಳು ಇದ್ದಾರೆ, ಆ 2 ಮಕ್ಕಳು ಕೂಡ ತಿನ್ನಬೇಕು ಇಲ್ಲಿ. ಸೊ ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಗೈಸ್ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಓಕೆನಾ? ಯಾರು ತುಂಬ ಖಾರ ತಿಂತೀರಾ ಅವರು ಮಾಡ್ಕೊಂಡು ತಿನ್ಬೋದು. ಆಮೇಲೆ ಏನು ತುಂಬ ಟೈಮ್ ಹಿಡಿಯಲ್ಲ ಗೈಸ್, ತುಂಬ ಏನು ಟೈಮ್ ಹಿಡಿಯಲ್ಲ. ಸೊ ಬೇಗ ಆಗುತ್ತೆ. ನಾನಿಲ್ಲಿ ಶುಂಠಿನ ಕಟ್ ಮಾಡ್ಕೊಳ್ತಾ ಇದ್ದೆ, ಆ ಶುಂಠಿ ಹಾಳಾಗೋಗಿದೆ. ಇನ್ನೊಂದು ಪೀಸ್ ಇತ್ತು ಫ್ರಿಜ್ಜಲ್ಲಿ, ಬಚಾವಾದೆ. ಹಾಗೆ ಇದನ್ನು ಕ್ಲೀನ್ ಮಾಡ್ಕೋಬೇಕಾದ್ರೆ ಹುಳುಗಳು ಇರಲಿಲ್ಲ. ಹುಳುನ ಏನಾದರೂ ನಾನು ನೋಡಿದಿದ್ರೆ ಇವತ್ತು ಚಿಕನ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ನನಗೆ ತಿನ್ನಬೇಕಾದ್ರೆ ಅದೇ ನೆನಪಾಗುತ್ತೆ, ಏನು ಆ ಹುಳನೇ ನೆನಪಾಗುತ್ತೆ. ಅವಾಗ ಅಸಹ್ಯ ಆಗುತ್ತೆ ನನಗೆ ತಿನ್ನೋದಕ್ಕೆ. ಸೊ ಹೆಂಗೋ ಪುಣ್ಯಕ್ಕೆ ಇರಲಿಲ್ಲ, ಇನ್ನೊಂದು ಪೀಸ್ ಇತ್ತು, ಶುಂಠಿ ತೊಗೊಂಡು ಇಲ್ಲಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಗೈಸ್, ತುಂಬ ಏನು ತಲೆ ಕೆಡಿಸ್ಕೋಬೇಕು ಅಂತ ಏನಿಲ್ಲ ಗೈಸ್, ಬೇಗ ಆಗೋಗುತ್ತೆ ಇದು ರೆಸಿಪಿ. ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ತೋರಿಸ್ಕೊಂಡು ನಿಮಗೆ ಹೇಳ್ಕೊಂಡು ಮಾಡ್ತಾ ಇರೋದ್ರಿಂದ ಇದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಕಷ್ಟ ಆಗುತ್ತೆ ಮಾಡೋದಕ್ಕಂತ ಥಿಂಕ್ ಮಾಡ್ತಾ ಕೂತ್ಕೋಬೇಡಿ, ಮಾಡಿಕೊಂಡು ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ನನ್ನ ಹತ್ರ ಪುದೀನ ಸೊಪ್ಪು ಒಂದು ಇರಲಿಲ್ಲ. ನಿಮ್ಮ ಹತ್ರ ಪುದೀನ ಸೊಪ್ಪು ಇದ್ದರೆ ಅಥವಾ ಇಲ್ಲ ನಾವು ತೊಗೊಂಡು ಬಂದೇ ಮಾಡ್ಕೊತೀವಿ ಅಂತ ಅಂದರೆ ಪುದೀನ ಸೊಪ್ಪು ಒಂದನ್ನು ತೊಗೊಂಡು ಬಂದು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ತೀವೋ ಅದಕ್ಕೂ ಸ್ವಲ್ಪ ಕಮ್ಮಿ. ಇಲ್ಲಿ ನಾನು ಶುಂಠಿನ ಕ್ಲೀನ್ ಮಾಡಿಕೊಂಡು ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡೆ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಎಷ್ಟು ಹಾಕಬೇಕು ಅಂದರೆ, ಈಗ ನಾವು ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಕೊಳ್ತೀವಿ ನೋಡಿ ಅದಕ್ಕೂ ಸ್ವಲ್ಪ ಕಮ್ಮಿ ಇರಲಿ, ತುಂಬ ಜಾಸ್ತಿ ಅದನ್ನು ಹಾಕೋದಕ್ಕೆ ಹೋಗ್ಬಿಡಿ, ಆಮೇಲೆ ಅದೇ ಸ್ಮೆಲ್ ಬರುತ್ತೆ. ಮತ್ತು ಅದು ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಟೇಸ್ಟೇ ಚೆನ್ನಾಗಿ ಬರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಇಲ್ಲ ಅಂದರೂ ಓಕೆ. ಇವಾಗ ನೋಡಿ ನನ್ನ ಹತ್ರ ಇಲ್ಲ, ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ವಲ್ಲ ಯಾಕೆ ಮಾಡೋದು ಅಂತ ಏನು ಸೈಡಿಗೆ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಕೂತ್ಕೊಳ್ಳಲಿಲ್ಲ, ಯಾಕಂದರೆ ನಾನು ತಿನ್ನಬೇಕು, ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಏನಾದರೂ ಈ ಥರ ಇದ್ದರೆ, ಏನಾದರೂ ಒಂದು ಐಟಮ್ಸ್ಗಳಿಲ್ಲ ಅಂದರೆ ತಲೆಯನ್ನೇ ಕೆಡಿಸ್ಕೋಬೇಡಿ ಫ್ರೆಂಡ್ಸ್. ಇರೋದ್ರಲ್ಲೇ ಹೇಗೆ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ಕೂಡ ನಾನು ಕೆಲವೊಂದು ಸಲ ನಿಮಗೆ ರೆಸಿಪಿನ ತೋರಿಸ್ತಾ ಹೋಗ್ತೀನಿ ನನ್ನ ಚಾನಲ್ನಲ್ಲಿ. ಓಕೆ ಗೈಸ್, ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ನಾನು ತೊಳ್ಕೊಳ್ತಾ ಇದ್ದೀನಿ. ಅದನ್ನು ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು, ನಾನು ಮೊದಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರಲಿಲ್ಲ, ನಾನೆಲ್ಲ ಇಟ್ಕೊಂಡಿದ್ದು ಏನಕ್ಕೆ ಅಂದರೆ
ನಾನು ತುಂಬ ದಿನಗಳಾದಮೇಲೆ ಈ ರೆಸಿಪಿನ ಮಾಡ್ತಾ ಇರೋದು. ಕೆಲವೊಂದು ತಲೆಯಲ್ಲಿ ನೆನಪಿತ್ತು, ಕೆಲವೊಂದು ತಲೆಯಲ್ಲಿ ನೆನಪಿರಲಿಲ್ಲ. ಹಾಗೆ ನೀವು ನೋಡ್ಬೋದು ಎಲ್ಲದನ್ನು ಹಾಕಿದ ಮೇಲೆ ಇನ್ನೊಂದು ನಾನು ಮರ್ತೋಗ್ತೀನಿ, ಅದನ್ನು ನಿಮಗೆ ಹಾಕಬೇಕಾದ್ರೆ ತೋರಿಸ್ತೀನಿ ಇಲ್ಲಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ನಾನು ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿನ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನು ಮರ್ತೋಗಿದ್ದೀನಿ ಅನ್ನೋದು ನಿಮಗೆ ಅಲ್ಲಿ ಈಗ ನಾನು ಸ್ವಲ್ಪ ಹೊತ್ತು ನೋಡಿ ಗೊತ್ತಾಗುತ್ತೆ ಏನು ಮರ್ತಿದ್ದೀನಿ ಅಂತ. ಸೊ ಅದಂತೂ ಇರಲೇಬೇಕು ಗೈಸ್. ಅಂಗಡೀಲಿ ಹೋಗ್ಬಿಟ್ಟು ಏನೊಂದು ದಿನಸಿ ಅಂಗಡಿಗೆ ಹೋದರೆ ಸಿಗುತ್ತೆ ಗೈಸ್. ಒಂದು 3-4 ಇದ್ದರೂ ಓಕೆ, ಇಲ್ಲ ಒಂದು 5-6 ಇದ್ರೂ ಓಕೆ, ಹಾಕಲೇಬೇಕು. ಯಾಕಂದರೆ ನಾವು ಇದು ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಿರೋದಲ್ವ, ಲಾಸ್ಟಿಗೆ ಅದು ಒಂದು ಕ್ರೀಮಿ ಟೈಪ್ ಬರುತ್ತೆ. ನಾವು ಬಾಯ್ಲ್ ಮಾಡಬೇಕಾದ್ರೆ ಕ್ರೀಮಿ ಟೈಪ್ ಬರುತ್ತೆ. ನಿಮಗೆ ಬೇಡ ನಮಗೆ ಗ್ರೇವಿ ಟೈಪ್ ಎಲ್ಲ ಅಂತ ಅಂದರೆ ಫುಲ್ಲು ಡ್ರೈ ಕೂಡ ಮಾಡ್ಬೋದು. ಇಲ್ಲಿ ನಾನಿಲ್ಲಿ ಫುಲ್ಲು ಡ್ರೈ ಮಾಡ್ತಿಲ್ಲ, ನಾನು ಮಾಡ್ತಿರೋದು ಸ್ವಲ್ಪ ಗ್ರೇವಿ ಇರೋ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ನಾನು ಈರುಳ್ಳಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಕ್ಲೀನ್ ಮಾಡಬೇಕಾದ್ರೆ ಅವಳಿಗೆ ನನ್ನ ಮಗಳು ಬಂದು ಟಾರ್ಚರ್ ಮಾಡಿಬಿಟ್ಲು, ದೊಡ್ಡವಳಿಗೆ, ಚಿಕ್ಕವಳು. ಸೊ ಅದಕ್ಕೆ ಅಲ್ಲಿ ಕಟ್ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ಲು. ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಿದ್ದೀನಿ. ನಾನು ಬರೀ 3 ಈರುಳ್ಳಿ ತೊಗೊಂಡಿದ್ದೀನಿ. 1 kg ಚಿಕನ್ನು ಗೈಸ್. ದೊಡ್ಡದಿದ್ರೆ ಒಂದನ್ನು ತೊಗೊಳ್ಳಿ, ಇಲ್ಲ ಅಂತ ಒಂದು ಚಿಕ್ಕ ಚಿಕ್ಕ ಸೈಜಲ್ಲಿ ಇದ್ದಾವೆ ಅಂತಂದರೆ ಒಂದು 3ನ ತೊಗೊಳ್ಳಿ, ಏನೂ ಆಗಲ್ಲ. ಹಾಗೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮರ್ತೋಗಿದ್ದೆ ಅಂತ ಹೇಳಿದ್ನಲ್ಲ, ಈ ಗೋಡಂಬಿನ ಮರ್ತೋಗಿದ್ದೆ ನಾನು. ಸೊ ಗೋಡಂಬಿ ಒಂದು 5 ಇಲ್ಲಾಂದರೆ ಒಂದು 3 ಇದ್ದರೆ, ಇಲ್ಲ ಅಂದರೆ ತೊಗೊಂಡು ಬಂದು ಸೇರಿಸ್ಕೊಳ್ಳಿ. ಯಾವುದೋ ಒಂದು ಲೆಸ್ ಮಾಡ್ತೀವಿ ಅಂತ ಅಂದರೆ ಪ್ರತಿಯೊಂದೂ ಲೆಸ್ ಮಾಡಿಬಿಟ್ಟೆ ಹಾಕೋದಕ್ಕೆ ಹೋದರೆ ಆಮೇಲೆ ಅದು ರುಚಿ ಸಿಗಲ್ಲ, ಅದು ತಿನ್ನೋದಕ್ಕೂ ಕೂಡ ಮನಸ್ಸು ಬರಲ್ಲ. ಹಾಗೆ ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ನೀರು ಹಾಕ್ಕೊಂಡೆಲ್ಲ ರುಬ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇಲ್ಲ ನೀವು ಫಸ್ಟು ಒಂದು ರೌಂಡು ರುಬ್ಕೊಂಡ್ಬಿಟ್ಟು ಮತ್ತೆ ನೀರು ಬೇಕಾ ಬೇಡವಾ ಅಂತ ನೋಡಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಇದಕ್ಕೆ ನೀರು ಜಾಸ್ತಿ ಇರಬಾರ್ದು, ಯಾಕಂದರೆ ನಾವು ಒಂದು ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡ್ತಿರೋದ್ರಿಂದ. ಆಮೇಲೆ ನಾನಿಲ್ಲಿ ಫುಲ್ಲು ಡ್ರೈ ಮಾಡ್ತಾ ಇಲ್ವಲ್ಲ ಗೈಸ್, ಅದಕ್ಕೆ. ಸೊ ಇವಾಗ ಮಸಾಲನೆಲ್ಲ ರುಬ್ಕೊಂಡಾಯಿತು. ಇವಾಗ ಚಿಕನ್ಗೆ ಮ್ಯಾಗ್ನೇಟ್ ಮಾಡಿಡೋಣ. ಸೊ ಇಲ್ಲಿ ನಾನು ಅರಶಿನ ಪುಡಿನ 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ನೋಡ್ತಾ ಇರ್ಬೋದು, 1 ಸ್ಪೂನ್ ಹಾಕಿರೋದು, ಸ್ಪೂನಲ್ಲ ಟೀ ಸ್ಪೂನ್ ಅದು. ಸೊ ಅದಾದಮೇಲೆ ಇವಾಗ ನಾನು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಲಾಸ್ಟಿಗೆ ನಮಗೆ ಉಪ್ಪು ಕೂಡ ನೋಡಿ ಹಾಕ್ಕೊಬೋದು. ಸ್ವಲ್ಪ ಮೊದಲೇ ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿಡಬೇಕಲ್ಲ ಗೈಸ್, ಅದಕ್ಕೆ. ಅದಾದಮೇಲೆ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಮಸಾಲ, ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇಷ್ಟೇ ತೆಳು ಇದ್ದರೆ ಸಾಕು, ಯಾಕಂದರೆ ಇದ್ರೊಳಗಡೆ ಇನ್ನೂ ಮೊಸರು ಕೂಡ ಹಾಕ್ತೀವಿ. ನೋಡಿ, ಇನ್ನೂ ಒಂದನ್ನು ಮರ್ತಿದ್ದೀನಿ ನಾನು. ಈ ಮಸಾಲ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಡ್ತೀನಿ. ಮೊಸರನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ, ನೆನಪಾಗಲಿಲ್ಲ ನನಗೆ. ಯಾಕೆ ನೆನಪಾಗಲಿಲ್ಲ ಅಂದರೆ ವಿಡಿಯೋ ಮಾಡ್ತಿರೋರು ಯಾವ ಥರ ಮಾಡ್ತಿದ್ದಾರೆ ಅನ್ನೋದೊಂದು ಟೆನ್ಷನ್ ಇತ್ತು ತಲೆಯಲ್ಲಿ. ಅದು ಸಿಕ್ಕಾಪಟ್ಟೆ ಟೆನ್ಷನ್ನು ಗೈಸ್ ಇವಾಗ ನನಗೆ. ಸೊ ಇಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಅದನ್ನು ಪಕ್ಕದಲ್ಲಿ ಇಟ್ಕೊಂಡ್ರು ನನಗೆ ನೆನಪಾಗಲಿಲ್ಲ. ಮತ್ತು ನಾನು ಅದನ್ನು ಆ್ಯಡ್ ಮಾಡ್ತೀನಿ. ಎಷ್ಟು ಹಾಕ್ತೀನಿ ಅಂತ ನೋಡಿ, 1 kg ಚಿಕನ್ಗೆ ನೀವು ಅಷ್ಟೇ ಹಾಕಿ. ನೀವೇನಾದರೂ 2 kg ಚಿಕನ್ ತೊಗೊಂಡಿದ್ರೆ ಅದಕ್ಕೆ ಅರ್ಧ ಕಪ್ ಮೊಸರನ್ನ ಹಾಕಿ. ಓಕೆ, ಹಾಗೆ ಗೈಸ್ ಈ ಕಡೆ ಬಂದು ನನ್ನ ಮಗಳು, ದೊಡ್ಡ ಮಗಳಿಗೆ ಫುಲ್ಲು ಟಾರ್ಚರ್ ಮಾಡ್ತಾಯಿದ್ಲು. ನೀನು ಗೇಮ್ ಆಡ್ತಾ ಇದೆಯಾ, ಕೊಡು 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 ಮೊಬೈಲ್ನ ಅಂತ. ಸೊ ಅವಳಿಗೆ ಗೊತ್ತಿಲ್ಲ ಈ ಥರ ಮಾಡ್ತಾ ಇದ್ದಾರೆ ಇವರು ಅಂತ. ಈಗ ನೀವು ನೋಡ್ತಾ ಇದ್ದೀರಾ, ಮೊಸರು ನೆನಪಿರಲಿಲ್ಲಲ್ಲ, ಇವಾಗ ತಗೊಂಡು ನನಗೆ ಎಷ್ಟು ಬೇಕು ಮೊಸರನ್ನ ಅಷ್ಟನ್ನು ನಾನು ಹಾಕ್ತಾಯಿದ್ದೀನಿ ಇಲ್ಲಿ. ಗೈಸ್ ಇವಾಗ ತೋರಿಸ್ತೀನಿ ನೋಡಿ, ನಾನು ಅರ್ಧ ಕಪ್ ಕೂಡ ತೊಗೊಂಡಿಲ್ಲ, 1/4 ಕಪ್ ಅಷ್ಟೇ ತೊಗೊಂಡಿರೋದು. ಸೊ ಇದು 1 kg ಚಿಕನ್ನು, ತುಂಬ ತೆಳು ಕೂಡ ಆಗೋದು ಬೇಡ ಅಂತ 1/4 ಕಪ್ ತೊಗೊಂಡಿದ್ದೀನಿ ಇಲ್ಲಿ ಮೊಸರನ್ನ. ಅದನ್ನು ಸೇರಿಸಿ, ಮಸಾಲನೂ ಸೇರಿಸಿ, ಉಪ್ಪು ಅರಿಶಿನ ಪುಡಿನೂ ಸೇರಿಸಿ ನಾನು ಇಲ್ಲಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ನಾನು. ಓಕೆನಾ. ಅದಾದಮೇಲೆ ಈ ಕಡೆ
ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ನಿಂಬೆಹಣ್ಣು ತೊಗೊಂಡಿರೋದು ಗೈಸ್, 2-3 ತೊಗೊಂಡಿಲ್ಲ, ಒಂದೇ ಸಾಕು ನಿಂಬೆಹಣ್ಣು. ಇದು ಒಂದು ರೌಂಡ್ ಬಾಯ್ಲ್ ಆಗುತ್ತಲ್ಲ, ಬಾಯ್ಲ್ ಆಗಬೇಕಾದ್ರೆ ನಾನು ಈ ನಿಂಬೆಹಣ್ಣು ಹುಳಿನ ಹಾಕ್ತೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನಿಲ್ಲಿ. ಓಕೆ, ಸೊ ಎಲ್ಲ ತೆಗೆದಿಟ್ಕೊಂಡೆ. ತುಂಬ ಮರ್ತೋಗಿದ್ದೀನಿ. ಹಂಗಂತ ಏನು ನಿಮಗೆ ನಾನು ಬೇಕೋ ಬೇಡವೋ ಅಂತ ಇಲ್ಲಿ ಮಾಡಿ ತೋರಿಸ್ತಾ ಇಲ್ಲ ಗೈಸ್. ಇದು ನೀವು ಮಾಡಿ ಟ್ರೈ ಮಾಡಿ ನೋಡಿ, ತಿಂದು ಆಮೇಲೆ ಕಾಮೆಂಟಲ್ಲಿ ತಿಳಿಸಿ ಯಾವ ಥರ ಬಂತು ಅಂತ. ಅವಾಗ ನಿಮಗೂ ಗೊತ್ತಾಗುತ್ತೆ. ಮರ್ತೋಗಿರೋದು ಅಷ್ಟೇ. ಆಮೇಲೆ ಅಲ್ಲಿ ಇಲ್ಲಿ ಇಟ್ಟಿದ್ನಲ್ಲ, ಅದನ್ನೆಲ್ಲ ತೆಗೆದಿಟ್ಕೊಬೇಕಲ್ಲ. ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಇವಾಗ 4 ಟೀ ಸ್ಪೂನು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಲವಂಗ ಒಂದು 5-6 ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಆಮೇಲೆ ಸ್ಪೈಸಿ ಜಾಸ್ತಿ ಆಗೋಗ್ಬಿಡತ್ತೆ. ಸೊ ನನಗೆ ಸ್ಪೈಸಿ ಕಮ್ಮಿ ಬೇಕು, ಜಾಸ್ತಿ ಬೇಡ. ಸೊ ಇಲ್ಲಿ ನೋಡ್ತಾ ಇರ್ಬೋದು 5-6 ಲವಂಗ ಹಾಕ್ಕೊಂಡಿದ್ದೀನಿ ನಾನು. 1 ತುಂಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹಾಕಿ ಗೈಸ್, ಇಲ್ಲ ಅಂದರೆ ಬೇಡ. ಓಕೆನಾ, ಸ್ಕಿಪ್ ಮಾಡಿ ಅದನ್ನ. ಈಗ ಹೇಗೆ ನಾವು ಪುದೀನ ಸೊಪ್ಪು ಹಾಕ್ತಲೇ ಇಲ್ಲಿ ಮಾಡ್ತಾಯಿದ್ದೀನಿ, ಹಾಗೆ ಅದೇನಾದರೂ ಇಲ್ಲ ಅಂದರೆ ಓಕೆ. ಹಾಗೆ ಇಲ್ಲಿ ಸ್ಟಾರ್ ತೊಗೊಂಡಿದ್ದೀನಿ, ಸ್ಟಾರ್ ಹೂವು. ಅದನ್ನು ಒಂದನ್ನು ಪೀಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಒಂದು ಎಡವಟ್ಟು ಮಾಡ್ತೀನಿ ನೋಡಿ ಗೈಸ್. ಇವಾಗ ಈ ಜೀರಿಗೆ ಲಾಸ್ಟಿಗೆ ಹಾಕಬೇಕು. ಆದರೆ ನನ್ನ ತಲೆಯಲ್ಲಿ ಏನೇನೋ ಇತ್ತಲ್ಲ, ಹಾಗಾಗಿ ನಾನು ಇಲ್ಲಿ ಮೊದಲೇ ಹಾಕ್ಬಿಟ್ಟೆ. ಮೊದಲೇ ಎಣ್ಣೆ ಬಿಸಿ ಇದೆ, ಅದರೊಳಗಡೆ ಈ ಜೀರಿಗೆ ಬೇರೆ ಹಾಕಿದ್ದೀನಿ. ಸೊ ಅದೇನು ಆಗಬಾರ್ದು, ಏನೂ ಆಗಲ್ಲ, ಯಾಕಂದರೆ ನಾನು ಸ್ಟವ್ ಆಫ್ ಮಾಡಿಕೊಂಡೆ. ಆಮೇಲೆ ನೀವು ಚಕ್ಕೆನ ಹಾಕ್ಕೊಂಡೆ, 1-2 ಪೀಸ್ ಮಾಡಿಕೊಂಡು, ಜಾಸ್ತಿ ಹಾಕ್ಕೊಳ್ಳಿಲ್ಲ. ನೀವು ಜೀರಿಗೆನ ಲಾಸ್ಟಿಗೆ ಹಾಕಿ ಗೈಸ್. ಓಕೆ, ನಾನು ಹೇಳ್ತೀನಿ ನಿಮಗೆ ಇವಾಗ. ಇಲ್ಲಿ ಪಲಾವ್ ಎಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ಫಸ್ಟು ಲವಂಗ ಹಾಕ್ಕೊಂಡು, ಏಲಕ್ಕಿ ಹಾಕ್ಕೊಂಡು, ಚಕ್ಕೆ ಹಾಕ್ಕೊಂಡು, ಅದಾದಮೇಲೆ ಸ್ಟಾರ್ ಫ್ಲವರ್ದು ಇದ್ದರೆ ಅದೊಂದನ್ನು ಹಾಕ್ಕೊಂಡು, ಅದಾದಮೇಲೆ ಪಲಾವ್ ಎಲೆನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು, ಅದಾದಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಲಾಸ್ಟಿಗೆ ನೀವು ಜೀರಿಗೆ ಆ್ಯಡ್ ಮಾಡಿ. ಓಕೆನಾ, ಇಲ್ಲಿ ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ನಾನು ಈ ಥರ ಮಾಡಿರೋದು. ನೀವು ಈ ಥರ ಮಾಡಬೇಡಿ. ಈ ಥರ ಮಾಡಿದ್ರು ಏನು ಅದೇನು ಇದಾಗಲ್ಲ ಗೈಸ್, ಒಂದೊಂದು ಹಂಗಾಗುತ್ತೆ. ಓಕೆನಾ, ನೀವು ಅದಕ್ಕೂ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ನಾನಿಲ್ಲಿ ಕಾಳು ಮೆಣಸನ್ನು ಕೂಡ ಹಾಕಿದ್ದೀನಿ. ಕಾಳು ಮೆಣಸು ತುಂಬ ಒಣಗಿಸಿರೋ ಅಂಥದ್ದೇ, ನಾನು ಅದಕ್ಕೆ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಬಾಯ್ಲ್ ಆಗಬೇಕಾದ್ರೆ ಅದು ರಸ ಬಿಡುತ್ತೆ ಅಂತ. ಹಾಗೆ ಇಲ್ಲಿ ನಾನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಹಾಕಿದ್ದೀನಿ, ಯಾಕಂದರೆ ನಾನು ಅಲ್ಲಿ ಮಿಕ್ಸ್ ಮಾಡಿಡಬೇಕಾದ್ರೂ 1 ಟೀ ಸ್ಪೂನ್ ಹಾಕಿದ್ದೆ. ಇಲ್ಲಿ ನಾನು ಇವಾಗ ಒಗ್ಗರಣೆಗೂ 1 ಟೀ ಸ್ಪೂನ್ ಹಾಕಿದ್ದೀನಿ. ಹಾಗೆ ಇಲ್ಲಿ ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರು ನಾನಿಲ್ಲಿ 2 ಅಂದರೆ 1/2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಅಂಗಡಿಯಿಂದನೇ ತೊಗೊಂಡು ಬಂದಿರೋದು. ಹೇಗೆ ಮಾಡ್ಕೋಬೇಕು ಮನೇಲಿ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ನಾನು ಸ್ಟವ್ನ ಆಫ್ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಜೀರಿಗೆ ಫಸ್ಟಿಗೆ ಹಾಕ್ಬಿಟ್ಟೆ ಅಲ್ವಾ, ಅದಕ್ಕೆ. ಸೊ ಇವಾಗ ಅದೆಲ್ಲ ಸೇರಿ ಚೆನ್ನಾಗಿ ಹುರ್ಕೊಳ್ತೀನಿ ನಾನು. ಹಾಗೆ ಈ ಕಡೆ ಎಲ್ಲ ಎಷ್ಟು ಒಂದು ಐಟಮ್ಸ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಹೊರಗಡೆ ಬಂದಿರುತ್ತೆ ನೋಡಿ. ಮತ್ತೆ ಅದನ್ನು ನಾವು ತೆಗೆದು ಇಟ್ಟು ಮತ್ತೆ ಅದನ್ನು ತೊಗೊಂಡು ಮತ್ತೆ ಮಾಡಿ, ಬರೀ ಇದೆ ಅಲ್ವಾ ಗೈಸ್ ಅಡುಗೆ ಅಂದಮೇಲೆ ಇದೇ ಥರನೇ. ಓಕೆ, ಇದು ಫ್ರೈ ಆಯಿತು. ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮಿಕ್ಸ್ ಮಾಡಿಬಿಟ್ಟು ಚಿಕನ್ನ. ಸೊ ಇವಾಗ ಅದನ್ನು ತೊಗೊಳ್ತಾ ಇದ್ದೀನಿ. ಫ್ರಿಜ್ ಇಲ್ಲ ಅಂದರೂ ಟೆನ್ಷನ್ ಆಗಬೇಡಿ ಗೈಸ್. ಇವರು ಫ್ರಿಜ್ಜಲ್ಲಿ ಇಟ್ಟರು, ನಮ್ಮ ಹತ್ರ ಫ್ರಿಜ್ಜೆಲ್ಲ ಐತೆ ಅಂತ ಅದಕ್ಕೂ ಟೆನ್ಷನ್ ಮಾಡಬೇಡಿ. ಫ್ರಿಜ್ ಇಲ್ಲ ಅಂದ್ರೂ ಅಲ್ಲೇ ಪಕ್ಕದಲ್ಲಿ ಎಲ್ಲಾದರೂ ಇಟ್ಕೊಂಡ್ಬಿಟ್ಟು ಈ ಥರ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು.
ಇವಾಗ ನಾನು ನೋಡ್ತಾ ಇದ್ದೀರಲ್ಲ, ಈ ಕಡೆ ನನ್ನ ಮಗಳು ತುಂಬ ಪೋಖ್ರಿ ಮಾಡ್ತಾ ಇದ್ಲು. ಅದಕ್ಕೆ ಒಂದು ಸಲ ಕಿರ್ಚ್ಕೊಂಡ್ಬಿಟ್ಟೆ ನಾನು, ಸುಮ್ಮನೆ ಇರಬೇಕು ಅಂತ. ಕಿರ್ಚ್ಕೊಂಡಿದ್ದು ಇದಕ್ಕೆ ಬಂದು ಅದೇ ಅವಳು ಫೋನ್ ಇಟ್ಕೊಂಡಿದ್ದಾಳೆ, ಅವಳು ಏನೋ ಮಾಡ್ತಿದ್ದಾಳೆ ಅಂತ, ಅದೇ ಒಂದು ರೀಸನ್ ಅವಳಿಗೆ ಕೊಡಬೇಕು ಅಂತ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನೀರನ್ನು ಜಾಸ್ತಿ ಹಾಕೋದಕ್ಕೆ ಹೋಗಿಲ್ಲ. ಮಸಾಲದೇನಿತ್ತು ಅದಷ್ಟು ಮಾತ್ರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕಿದ್ದೀನಿ. ನೀರು ಹಾಕೋದಕ್ಕೆ ಹೋಗಬೇಡಿ. ಆಮೇಲೆ ಇದು ನಿಮಗೆ ಏನಾಗ್ಬಿಡುತ್ತೆ ಗೊತ್ತಾ, ಗ್ರೀನ್ ಸಾಂಬಾರಾಗಿ ಹೋಗ್ಬಿಡುತ್ತೆ. ಓಕೆ, ಇದಾಗಲ್ಲ. ಏನು ಹೇಳಿ, ನಾನಿಲ್ಲಿ ಮತ್ತೆ ನನ್ನ ಮಗಳಿಗೆ ಸುಮ್ಮನೆ ಇರ್ತೀಯಾ ಇಲ್ವಾ ಅಂತ ಹೇಳಿದೆ. ಸೊ ಓಕೆ, ಇರಲಿ. ಸಾಂಬಾರಾಗಿ ಹೋಗ್ಬಿಡುತ್ತೆ, ಗ್ರೇವಿ ಟೈಪ್ ಬರಲ್ಲ. ಆಮೇಲೆ ನಿಮಗೆ ಫುಲ್ಲು ಡ್ರೈ ಮಾಡ್ಕೋಬೇಕು ಅಂತ ಅಂದ್ರೂ ಏನಾಗ್ಬಿಡುತ್ತೆ ಅಂತ ಅಂದರೆ, ನೀರು ಹೋಗೋ ತನಕನೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನೀರು ಹೋಗೋದಿರಲಿ, ಇಲ್ಲಿ ನಾನು ಬೈಲರ್ ಕೋಳಿ ತೊಗೊಂಡಿರೋದಲ್ಲ, ಫುಲ್ಲು ಆಮೇಲೆ ಪೀಸೇ ಸಿಗ್ದಿಲ್ದಂಗೆ ಆಗೋಗ್ಬಿಡುತ್ತೆ ನಿಮಗೆ. ಅದಕ್ಕೆ ಹೇಳ್ತಿರೋದು, ನೀರನ್ನು ಹಾಕೋಬೇಡಿ. ಮಸಾಲನೂ ಸ್ವಲ್ಪ ನೀರಿರುತ್ತೆ, ಮೊಸರು ಸ್ವಲ್ಪ ನೀರು ಟೈಪೇ ಇರುತ್ತೆ. ಅದಾದಮೇಲೆ ನಾವು ಮಸಾಲಾನ ಯಾಕೆ ಇಷ್ಟು ವೇಸ್ಟ್ ಮಾಡೋದು ಅಂತ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಾಕ್ಕೊಂಡಿರ್ತೀವಿ, ಅಷ್ಟೇ ಸಾಕು. ನೀರನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಜಾಸ್ತಿ. ಓಕೆ ಗೈಸ್, ಇದಾಯಿತು. ಇದು ಪಕ್ಕಕ್ಕೆ ಅಲ್ಲಿಟ್ಟು ಅದನ್ನು ಕುದಿಯೋದಕ್ಕೆ ಬೇಯೋದಕ್ಕೆ ಬಿಟ್ಬಿಟ್ಟು, ಈ ಕಡೆ ಎಲ್ಲ ನಾನು ಏನು ಹೊರಗಡೆ ಎಲ್ಲ ತೆಗೆದಿಟ್ಟಿದ್ದೆಲ್ಲ ಅದನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಹಾಗೆ ಕರಿಬೇವು ಸೊಪ್ಪು ತೊಳ್ಕೊಂಡಿರಲಿಲ್ಲ ಅಂತ ಕ್ಲೀನ್ ಮಾಡಿ ಅಲ್ಲಿಗೆ ಇಟ್ಕೊಂಡೆ. ನಿಂಬೆಹಣ್ಣು ಮತ್ತು ಕರಿಬೇವಿನ ಸೊಪ್ಪು ಎರಡೇ ಬಾಕಿ ಇರೋದು ಗೈಸ್. ನಾನು ನಿಂಬೆಹಣ್ಣು ಯಾವಾಗ ಹಾಕ್ತೀನಿ ಅಂತ ನೋಡಿ, ನೀವು ಅದೇ ಟೈಮ್ಗೆ ಹಾಕಬೇಕು, ಮೊದಲೇ ಹಾಕೋದಕ್ಕೆ ಹೋಗಬೇಡಿ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ಅದನ್ನೇ ಮಾಡಿಕೊಂಡು ಕುತ್ಕೊಂಡ್ಬಿಟ್ರೆ ಈ ಕೆಲಸ ಬಾಕಿ ಆಗಿಬಿಡುತ್ತೆ. ಹೇಗೆ ಮಾಡೋದೇ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಇದು ಮುಗ್ದು ಹೋಗ್ಬಿಡುತ್ತೆ. ಈ ಕಡೆ ನೋಡಿ, ನನ್ನ ಮಗಳು MBBS ಮಾಡ್ತಿದ್ದಾಳೆ. ಯಾವಾಗ ನೋಡಿದ್ರು ಬುಕ್ಕು ಪೆನ್ನು ಹಿಡ್ಕೊಂಬರ್ತಾಳೆ. ಅದೇನು ಬರೆಯೋದಕ್ಕೋ ಏನೋ ಗೊತ್ತಿಲ್ಲ ನನಗೆ. ಹಾಗೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ಲು ಇಲ್ಲಿ ಅವಳಕ್ಕ. ನಾನು ಈ ಥರ ಮಾಡ್ತಾ ಇದ್ದೀನಿ, ನೀನು ಸುಮ್ಮನೆ ನಿಂತ್ಕೊಂಡು ನೋಡಬೇಕು ಆಯಿತಾ, ನಾನು ನಿನ್ನ ವಿಡಿಯೋನೂ ಮಾಡ್ತೀನಿ ಆಯಿತಾ ಅಂತ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ಲು. ಈ ಕಡೆ ನನಗೆ ನೆಗಾಡೋಂಗೂ ಇಲ್ಲ. ಸೊ ನೆಗಾಡ್ಬಿಟ್ರೆ ಆಮೇಲೆ ಫೋನು ಕಿತ್ಕೊಂಡ್ಬಿಡ್ತಾರೆ ಈ ಮೇಡಮ್ಮು. ಅದಕ್ಕೆ ಫುಲ್ಲು ಸೈಲೆಂಟಾಗಿ ಗಪ್ಚುಪ್ಪಾಗ್ಬಿಟ್ಟು ನನ್ನ ಪಾಡಿಗೆ ನಾನು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಏನು ರೆಸಿಪಿ ಮಾಡಿದೆ ಅಲ್ಲ ಗೈಸ್, ಅದರದ್ದೇ ಇದು ಪಾತ್ರೆ. ನಾನು ಪಾತ್ರೆನೂ ಜಾಸ್ತಿ ಇಟ್ಕೊಳ್ಳಲ್ಲ, ತೊಳೆದಾಕೊಂಡ್ಬಿಡ್ತೀನಿ ಅವಾಗಿಂದ ಅವಾಗೆ. ಸೊ ಗೈಸ್, ಪಾತ್ರೆ ಎಲ್ಲ ತೊಳ್ಕೊಂಡು ಅಷ್ಟರೊಳಗಡೆ ಅರ್ಧ ಬೆಂದಿರುತ್ತೆ, ಪೂರ್ತಿ ಬೆಂದಿರಲ್ಲ. ಆದರೂ ಇನ್ನೂ ಒಂದು ಯಾವುದೋ ಕೆಲಸ ಮುಗ್ದೋಯ್ತಲ್ಲ, ಇಲ್ಲ ಅಂದಿದ್ರೆ ಅದು ಅಲ್ಲೇ ಬಾಕಿ ಇರೋದಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಗೈಸ್, ಈ ಕಡೆ 1-2 ಅವರ್ ಮಳೆ ಇಲ್ಲ ಅಂದರೆ ಇನ್ನು 1 ಅವರ್ ಮಳೆ ಬರುತ್ತೆ ಇಲ್ಲಿ, ಆ ಥರ. ಸೊ ಆ ಶಬ್ದನೂ ಇರುತ್ತೆ ನನಗೆ. ಆ ಶಬ್ದದ ಜೊತೆ ಈ ಥರ ನಾನು ಡೈರೆಕ್ಟಾಗಿ ವಾಯ್ಸ್ ಕೊಟ್ಬಿಟ್ರೆ ನೀವು ಯಾರು ನನ್ನ ವ್ಲಾಗ್ನೇ ನೋಡಲ್ಲ ಅಂತ ಅನಿಸುತ್ತೆ. ಆ ಥರ ಶಬ್ದ ಇರುತ್ತೆ. ಮೊದಲೇ ಸೀಟಿನ ಮನೆ ಅಲ್ವಾ ಗೈಸ್, ಸೊ ನಿಮಗೆ ಅರ್ಥ ಆಗಿರುತ್ತೆ. ಹಾಗೆ ಇಲ್ಲಿ ಕ್ಲೀನೆಲ್ಲ ಮಾಡಿಕೊಂಡೆ. ನೋಡಿ, 1 ರೌಂಡ್ ಬಾಯ್ಲ್ ಆಗ್ತಾ ಇದೆ ಅಲ್ಲ. ಸೊ ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಇದಕ್ಕೆ ನಿಂಬೆಹಣ್ಣನ್ನು ಹಾಕ್ಕೊಳ್ತೀನಿ. ಆ ಒಂದು ಕಟ್ ಮಾಡಿ ರಸ ತೆಗೆದಿಟ್ಕೊಂಡಿದ್ದೆ ಅಲ್ಲ, ಅದು ಒಂದು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೀವು 2 kg ಚಿಕನ್ ತೊಗೊಂಡ್ರೆ ಹಂಗಂತ 2 ನಿಂಬೆಹಣ್ಣು ಹಾಕಬೇಕು ಅಂತ ಏನಿಲ್ಲ. 1.5 ಹಾಕ್ಕೊಂಡ್ರೆ 2 kg ಚಿಕನ್ಗೆ ಸಾಕು. ಅದಾದಮೇಲೆ ಇಲ್ಲಿ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಒಗ್ಗರಣೆಗೆ ಹಾಕ್ಬೋದಾಗಿತ್ತಲ್ಲ, ಒಗ್ಗರಣೆಗೆಲ್ಲ ಹಾಕೋಂಗಿಲ್ಲ ಗಾಯ್ಸ್, ಇದು ಲಾಸ್ಟಿಗೆ ಹಾಕಬೇಕು. ಆದರೂ ಇಲ್ಲಿ ನಾನು 1 ರೌಂಡ್ ಬಾಯ್ಲ್ ಆದಮೇಲೆ ಇಲ್ಲಿ ಹಾಕಿದ್ದೀನಿ. ಇದು ಇನ್ನೂ ಚೆನ್ನಾಗಿ ಬಾಯ್ಲ್ ಆದಮೇಲೆ ಲಾಸ್ಟಿಗೂ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಓಕೆ ಗೈಸ್, ಇವಾಗ ನೋಡೋಣ, ಟೇಸ್ಟ್ ನೋಡೋಣ ಅಂತ ಒಂದು ಸ್ವಲ್ಪ
ಬೆಂದು ಎಲ್ಲ ರೆಡಿಯಾಗಿತ್ತಲ್ಲ ಒಂದು ಪೀಸ್ನ ತೊಗೊಂಡು ಬಂದೆ. ನೋಡೋಣ ಮಕ್ಕಳಿಗೂ ಕೊಡೋಣ, ನಾನು ಒಂಚೂರು ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತ. ಇಲ್ಲಾಂದರೆ ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ. ಸೊ ಇಲ್ಲಿ ಮಕ್ಕಳಿಗೆ ಕೊಟ್ಟೆ. ದೊಡ್ಡೋಳು ಒಂಚೂರು ಖಾರ ಆಯಿತು ಅಂತ ಹೇಳಿದ್ಲು, ಚಿಕ್ಕವಳು ಏನೂ ಮಾತಾಡಲಿಲ್ಲ. ಯಾಕೆ ಅಂತ ಅಂದರೆ ಅವಳಿಗೆ ಅದ್ರ ಬಗ್ಗೆ ಟೆನ್ಷನ್ ಇರಲಿಲ್ಲ. ಅವಳಿಗೆ ಟೆನ್ಷನ್ ಇದ್ದಿದ್ದು ಯಾವ ನೊಣ ನನ್ನ ಹತ್ರ ಬಂತು, ಯಾವ ಸೊಳ್ಳೆ ನನ್ನ ಹತ್ರ ಬಂತು ಅಂತ ಟೆನ್ಷನ್. ಅವಳ ಹತ್ರ ಏನೂ ಹೋಗಂಗಿಲ್ಲ ಗೈಸ್. ಸಿಕ್ಕಾಪಟ್ಟೆ ಭಯ ಪಡ್ತಾಳೆ, ಹೆದ್ರುಕೊಳ್ಳೋದು ಜಾಸ್ತಿ. ರಾತ್ರಿ ಟೈಮ್ ಮಲಗಿದಾಗಲೂ ಅದೇ ಟಾರ್ಚರ್ ಇರುತ್ತೆ ನನಗಂದರೆ, ಮಿಡಕ್ ಬೀಳೋದು ಅದೆಲ್ಲ ನೋಡಿರ್ತಾಳಲ್ಲ ಅದಕ್ಕೆ. ಸೊ ಫೈನಲಾಗೂ ಅವಳು ಒಂದು ಸ್ವಲ್ಪ ಈಗ ಅಂತ ಹೇಳಿದಾಳೆ, ಸೂಪರ್ ಅಂತ ಹೇಳಿದಾಳೆ ನನ್ನ ಮಗಳು. ಹಾಗೆ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನದಿಂದ ಊಟ ಮಾಡಿರಲಿಲ್ಲ. ಒಂದು ಪೀಸ್ ಬಾಯಿಗಿಟ್ಟ ತಕ್ಷಣ ಏನು ಸ್ವರ್ಗಕ್ಕೆ ಹೋಗಿ ಬಂದಂಗೆ ಆಗಿಬಿಡ್ತು ನನಗೆ. ಓಕೆ ಗೈಸ್, ಇಲ್ಲಿ ಚೆನ್ನಾಗಾಗಿದೆ. ಈ ರೆಸಿಪಿನ ನೀವು ಕೂಡ ಮಾಡಿ ತಿನ್ನಿ. ಹಾಗೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ಅಕ್ಕ ನೀವು ಮಾಡಿದ್ದು ರೆಸಿಪಿನ ನಾವು ಮನೇಲಿ ಮಾಡಿಕೊಂಡು ತಿಂದ್ವಿ, ತುಂಬ ಚೆನ್ನಾಗಾಗಿತ್ತು, ಇದೇ ಥರನೇ ಮಾಡಿ ಅಂತ ಅಂದರೆ ನಾನು ನೆಕ್ಸ್ಟು ಯಾವ ಥರ ಮಾಡಬೇಕು ಅಂತ ಐಡಿಯಾನು ಬರುತ್ತೆ ನನಗೆ. ಹಾಗೆ ಇಲ್ಲಿ ಮಕ್ಕಳಿಗೆ ಊಟನೂ ಬಡಿಸ್ಕೊಟ್ಬಿಡ್ತೀನಿ ಗೈಸ್. ಯಾಕೆಂದರೆ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಯಾಕೆ ಅಂತ ಅಂದರೆ ಹಶ್ವೇ ಇರಲಿಲ್ಲ. ಇವಾಗ ಚಿಕನ್ ಎಲ್ಲ ಮಾಡ್ಕೊಂಡು ಬಿಟ್ನಲ್ಲ, ಸ್ವಲ್ಪ ಹಶ್ವಾಯಿತು. ಹಾಗೆ ನಾನೊಬ್ಬಳೇ ತಿಂತ ಕೂತ್ಕೊಂಡ್ರೆ ಮಕ್ಕಳು ನನ್ನೇ ನೋಡ್ತಾರೆ. ಸರಿ ಫಸ್ಟು ದೊಡ್ಡವಳಿಗೆ ಬಡಿಸ್ಕೊಟ್ಬಿಟ್ಟು ಆಮೇಲೆ ಚಿಕ್ಕವಳಿಗೆ ಬಡಿಸಿ, ಅವಳು ಊಟ ಮಾಡೋದಕ್ಕಿನ್ನೂ ಗೊತ್ತಿಲ್ಲ ಅವಳಿಗೆ. ನಾನೇ ಅವಳಿಗೆ ಊಟ ಮಾಡಿಸ್ಬೇಕು. ಅವಳಿಗೆ ಊಟ ಮಾಡಿಸಿ ಸೆಕೆಂಡ್ ನಾನು ಊಟ ಮಾಡ್ಕೊತೀನಿ. ಅಕ್ಬರ್ ಟೈಮ್ ಏನಾಗಿಲ್ಲ ಗೈಸ್, ತುಂಬ ಏನು ಟೈಮ್ ಆಗಿಲ್ಲ. 6 ಗಂಟೆನ ಆಗಿರೋದಷ್ಟೇ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಅಷ್ಟೇ. ಓಕೆ ಗೈಸ್, ನಿಮಗೆಲ್ರಿಗೂ ಈ ವ್ಲಾಗು, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ರೆಸಿಪಿ ಬಗ್ಗೆನೂ ನನಗೆ ಕಾಮೆಂಟಲ್ಲಿ ತಿಳಿಸಿ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.